ಸೋನಲ್ ಮೊಂತೇರೋ ಎಲ್ರಿಗೂ ಏನಂತಂದ್ರೆ ಇವರು ರಾಬರ್ಟ್ ಸಿನಿಮಾದಲ್ಲಿ ತಂಗಿ ಪಾತ್ರ, ದರ್ಶನ್ ಅವರ ತಂಗಿ ಪಾತ್ರ ಮಾಡೋದಾಗಿಂದ ಎಲ್ರಿಗೂ ಗೊತ್ತು ಇವ್ರ ಬಗ್ಗೆ. ಬಟ್ ನಿಜ ಹೇಳ್ತೀನಿ, ಅವರು ತುಳು ಚಿತ್ರರಂಗದಲ್ಲಿ ಏನು ನಾಯಕಿಯಾಗಿ ಗುರುತಿಸ್ಕೊಂಡ್ರು ಅವಾಗಿಂದಾನೇ ನನ್ನ ಫೇವ್ರೇಟ್ ಅಂತ ಹೇಳ್ತೀನಿ. ತುಂಬಾ ಜನ ಕಮೆಂಟ್ ಹಾಕ್ಬೋದು ಇವಾಗ, ರಚಿತಾರಾಮ್ ನಿಮ್ ಫೇವ್ರೇಟ್ ಅಲ್ವಾ ಅಂತ. ಎಸ್, ರಚಿತಾರಾಮ್ ಅವರು ಹೌದು, ಸೋನಲ್ ಮೊಂತೇರೋ ಅವರು ಕೂಡ ನನ್ನ ಫೇವ್ರೇಟ್. ಹೀಗಾಗಿ ಇವತ್ತು ಅವರ ಹುಟ್ಟುಹಬ್ಬ, ಹೀಗಾಗಿ ಅವರ ಬರ್ತ್ಡೇ ವಿಶ್ ಮಾಡೋಣ ಅಂತಾನೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಎಲ್ರಿಗೂ ದೃಶ್ಯ ವೈಭವ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಸೊ ನಮ್ಮ ಪ್ರಥಮ್ ಸರ್ ಜೊತೆಗೆ MLA ಅಂತ ಒಂದು ಸಿನಿಮಾ ಮಾಡಿದ್ರು. ಅದಕ್ಕಿಂತ ಮುಂಚೆ ಅಭಿಸಾರಿಕೆ. ನಾನು ಆಕ್ಚುಲಿ ತುಳು ಸಿನಿಮಾಗಳನ್ನ ಇವ್ರು ನೋಡಿರ್ಲಿಲ್ಲ, ಬಟ್ ಹಂಗ ಹಿಂಗ ನೋಡಿದ್ದೆ. ಅದಾದ್ಮೇಲೆ ಅಭಿಸಾರಿಕೆ ಸಿನಿಮಾನ ನಾನು ಅನುಪಮ ಥಿಯೇಟರ್ ಅಲ್ಲಿ ನೋಡ್ತಾ ಇದ್ದೀನಿ. ಸ್ಪೆಕ್ಟ್ ಹಾಕೊಂಡ ಸಖತ್ತಾಗಿ ಕಾಣಿಸ್ತಾ ಇದ್ರು. ಅದಕ್ಕಿಂತ ಮುಂಚೆ ಅವರು ಅದರ ಕನ್ನಡ ಚಿತ್ರರಂಗಕ್ಕೆ ಮದುವೆ ದಿಬ್ಬಣ ಅನ್ನೋದು ಚಿತ್ರದ ಮೂಲಕ, ಅದಕ್ಕೆ ಶಿವರಾಜ್ KR ಪೇಟೆ ಅವರು ಹೀರೋ, ಸೋನಲ್ ಮೊಂತೇರೋ ಅವರು ನಾಯಕಿಯಾಗಿ ಆಕ್ಟ್ ಮಾಡಿದ್ರು. ಆ ಸಿನಿಮಾ ಅಷ್ಟೊಂದು ಹೋಗ್ಲಿಲ್ಲ. ಉಮೇಶ್ ಅವರು ಕಾಶಿನಾಥ್ ಅವರ ಅವನೇ ನನ್ನ ಗಂಡ ಚಿತ್ರವನ್ನ, ಅವಳೇ ನನ್ನ ಹೆಂಡತಿ, ಈ ತರ ಚಿತ್ರಗಳನ್ನ ನಿರ್ದೇಶನ ಮಾಡೋದು ಉಮೇಶ್ ಅವರು ನಿರ್ದೇಶನ ಮಾಡಿದ್ರು. ಬಟ್ ಆ ಸಿನಿಮಾ ಅಷ್ಟೊಂದು ಹೋಗ್ಲಿಲ್ಲ. ಅಭಿಸಾರಿಕೆ ನನ್ಗೆ ತುಂಬಾ ಇಷ್ಟ ಆಗೋಯ್ತು. ಸೋನಲ್ ಮೊಂತೇರೋ ಸಖತ್ ಇಷ್ಟ ಆಯ್ತು. ಅದಾದ್ಮೇಲೆ ಅವರು ತುಳು ಭಾಷೆಯಲ್ಲಿ ಸುಗತೆ ಸುಗತೆ ಅಂತ ಒಂದು ಹಾಡಿದೆ, ಆ ಹಾಡನ್ನು ಹೇಳ್ಬಿಟ್ಟು ನನ್ಗೆ ತುಂಬಾ ಇಷ್ಟ ಆಯ್ತು. ಅವರ ವಾಯ್ಸ್ ಆಗಿರ್ಬೋದು. ಆನಂತರ ಅವರು ಪಂಚತಂತ್ರ ಚಿತ್ರದ ಮೂಲಕ ಗುರುತಿಸ್ಕೊಂಡ್ಬಿಟ್ರು. ಸಾಹಿತ್ಯ ಅನ್ನೋ ಒಂದು ಪಾತ್ರ ಅದು ಎಲ್ಲರ ಕಡೆ ಮನೆ ಮಾತಾಗೋಯ್ತು. ಅದಾದ್ಮೇಲೆ ಬಿಡಿ ರಾಬರ್ಟ್, ಗರಡಿ, ಇಷ್ಟೊಂದು ಸಿನಿಮಾಗಳು, ಬನಾರಸ್ ಪಾತ್ರ ಮರೆಯಂಗೇ ಇಲ್ಲ. ಹೀಗಾಗಿ ಅವರು ಮಾದೇವ ಅನ್ನೋ ಸಿನಿಮಾ ನೋಡಿ, ಅದಕ್ಕೆ ಪ್ರಶಸ್ತಿನೂ ಕೊಡೋಕಂತ ಅವರ ಅಭಿನಯಕ್ಕೆ ನನ್ಗೆ ತುಂಬಾ ಫೇವ್ರೇಟ್ ಅವರು. ಸೊ ರಚಿತಾರಾಮ್ ಅವರಾಗಿರ್ಬೋದು, ಸೋನಲ್ ಮೊಂತೇರೋ, ಅದಿತಿ ಪ್ರಭುದೇವ, ಕನ್ನಡದ ಎಲ್ಲ ನಾಯಕಿಯರು, ನನಗೆ ಚಿತ್ರರಂಗನೇ ನಂಗೆ ತುಂಬಾ ಇಷ್ಟ. ಹೀಗಾಗಿ ನಾಯಕಿಯರು ಇನ್ನೂ ತುಂಬಾ ಇಷ್ಟ. ಗೌತಮಿ ಗೌಡ, ತುಂಬಾ ಜನ ಇದ್ದಾರೆ. ಸೋನಲ್ ಮೊಂತೇರೋ ಅವರು ನಂಗೆ ನಿಜವಾಗ್ಲು ತುಂಬಾ ಇಷ್ಟ. ಇನ್ಫ್ಯಾಕ್ಟ್ ಒಂದು 2-3 ಸರಿ ಅವ್ರನ್ನ ಭೇಟಿ ಆಗೋ ಅವಕಾಶ ಬಂದಾಗ ನಿಜವಾಗ್ಲು ಆತ್ಮೀಯವಾಗಿ ಎಲ್ಲರನ್ನೂ ಮಾತಾಡಿಸ್ತಾರೆ, ಕಾಲು ಹೇಳ್ಕೊಂಡು. ಇವತ್ತು ಅವ್ರ ಬರ್ತ್ಡೇ ಇರೋದ್ರಿಂದ ನೀವು ಇನ್ಸ್ಟಾಗ್ರಾಮ್ ಕೆಲವೊಂದು ಯೂಟ್ಯೂಬ್ ಚಾನಲ್ಗಳೆಲ್ಲ ನೋಡಿರ್ಬೋದು. ಅವ್ರ ಬರ್ತ್ಡೇ ವಿಶ್ ಮಾಡಿಸ್ಕೊಳ್ಳೋದಾಗಿರ್ಬೋದು, ಕೇಕ್ ಕಟ್ ಮಾಡೋದು, ತರಣಿ ಸುಧೀರ್ ಅವರ ಹಸ್ಬೆಂಡ್ ಅವ್ರ ಜೊತೆಗೆ ಕೇಕ್ ಕಟ್ ಮಾಡೋದು, ಒಂಥರ ಫ್ರೆಂಡ್ಲಿ ನೇಚರ್ ಅಂತಾನೆ ಹೇಳ್ಬೋದು. ಎಲ್ಲರ ಜೊತೆ ಅದು ಕ್ಲೋಸ್ ಆಗಿರ್ತಾರೆ. ಅದೊಂಥರ ತುಂಬಾ ಇಷ್ಟ. ಅದು ಈ ತರ ತುಂಬಾ ರೇರ್ ಕೇಸಸ್. ಹೀಗಾಗಿ ನಮ್ಮ ಸೋನಲ್ ಮೊಂತೇರೋ ಅವರು 100 ಕಾಲ ಸುಖವಾಗಿರ್ಲಿ. ಇನ್ನಷ್ಟು ಸಿನಿಮಾಗಳು, ಈಗ ಮದುವೆ ಆಗಿರೋದ್ರಿಂದ ಅವಕಾಶಗಳು ಕಡಿಮೆ ಅಂತ ಹೇಳಿದೆ, ಬಟ್ ಆತರ ಅಲ್ಲ, ಇವಾಗ್ಲೂ ಕೂಡ ಅವ್ರಿಗೆ ಅವಕಾಶಗಳು ಬರ್ತಾ ಇದೆ. ಹೀಗಾಗಿ ಸೋನಲ್ ಮೊಂತೇರೋ ತುಂಬಾ ಜನ ಕೇಳ್ತಾರೆ, ಅದು ಅವರೇ ಹೇಳ್ಕೊಂಡ್ಬಿಟ್ಟಿದ್ದಾರೆ. ಮೊಂತೇರೋ ಅಂತಾರೆ, ಮೊಂಟೆರಿಯಾ ಅಂತಾರೆ, ಮಾಂತೇರೋ ಅಂತಾರೆ, ಏನೇನೋ ಅಂತಾರೆ. ಒಟ್ಟಲ್ಲಿ ಸೋನಲ್ ಮೊಂತೇರೋ ಅಂತ ಕರೆದ್ಬಿಟ್ರೆ ಸಾಕು ಅನ್ನೋ ತರ ಒಂಥರ ಖುಷಿ ಆಯ್ತು. ಸೊ ಹೀಗಾಗಿ ಅವರ ಬರ್ತ್ಡೇ ಇವತ್ತು. ಸೊ ಬೆಳಗ್ಗೆಯಿಂದ ಸಂಭ್ರಮಾಚರಣೆ ಎಲ್ಲ ನಾನು ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ನೋಡಿದೆ. ತುಂಬಾ ಜನ ಫ್ಯಾನ್ಸ್ ಎಲ್ಲ ಹೋಗ್ಬಿಟ್ಟು ಕೇಕ್ ಕಟಿಂಗ್ ಮಾಡ್ಸೋದು. ಅವರು ಇವತ್ತು ನನ್ನ ಬರ್ತ್ಡೇ ಅಂತ ಸೆಲೆಬ್ರೇಷನ್ ಮಾಡಿದ್ದು, ಕೇಕ್ ಕಟ್ ಮಾಡಿದ್ದು. ತುಂಬಾ ಜನ ದೊಡ್ಡ ಹಾರ ಎಲ್ಲ ಹಾಕ್ಬಿಟ್ಟಿದ್ರು. ಸಖತ್ ತುಂಬಾ ಖುಷಿ ಆಗತ್ತೆ ಅವರ ಒಂದು ಬರ್ತ್ಡೇ. ಅವರ ಒಂದಿಷ್ಟು ಸಿನಿಮಾಗಳು ತುಂಬಾ ಸಖತ್ ಇಷ್ಟ. ತುಳು ಭಾಷೆ ಸಿನಿಮಾ ಆಗಿರ್ಬೋದು, ಕನ್ನಡ ಸಿನಿಮಾಗಳಾಗಿರ್ಬೋದು, ಈ ಒಂದಿಷ್ಟು ಸಿನಿಮಾಗಳು ಈಗ ಮಾಡ್ತಾ ಇದ್ರ ತುಂಬಾ ಬಹುನಿರೀಕ್ಷಿತ ಚಿತ್ರಗಳು. ಸೊ ಹೀಗಾಗಿ ಅವ್ರಿಗೆ ಒಳ್ಳೇದಾಗಲಿ. ಸೊ ಅವರ ಚಿತ್ರರಂಗಕ್ಕೂ ಕೂಡ ಒಳ್ಳೇದಾಗಲಿ, ಅವರ ಸಿನಿಮಾಗಳಿಗೂ ಒಳ್ಳೇದಾಗಲಿ, 100 ಕಾಲ ಸುಖವಾಗಿರ್ಲಿ ಅಂತ ನಾನು ಶುಭ ಹಾರೈಸ್ತೀನಿ. ದೇವರಲ್ಲೂ ಕೂಡ ಪ್ರಾರ್ಥನೆ ಮಾಡ್ತೀನಿ, ನಮ್ಮ ಸೋನಲ್ ಮೇಡಮ್ ಸದಾ ಹೀಗೆ ನಗ್ನಗ್ತಾ ಇರ್ಬೇಕು ಅಂತ. ಸೊ ನೀವ್ ಯಾರ್ಯಾರು ನಮ್ಮ ಸೋನಲ್ ಮೇಡಮ್ ಅವರ ಸಿನಿಮಾಗಳಾಗಿರ್ಬೋದು ಅಥವಾ ಅವರ ಬರ್ತ್ಡೇ ವಿಶ್ ಮಾಡೋದಿದ್ರೆ ಖಂಡಿತ ವಿಶ್ ಮಾಡಿ ಅಂತ ಹೇಳ್ತೀನಿ. ಹಾಗೆ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೇನೆ. ಧನ್ಯವಾದಗಳು.